ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ನ್ಯೂ ಇಯರ್ ಮೂಡ್ ಜೋರಾಗಿದೆ. ಜಿಲ್ಲೆಯ ಕಡಲ ತೀರಗಳಿಗೆ ಪ್ರವಾಸಿಗರ ದಂಡು ಹರಿದು ಬರುತ್ತೆ. ಕಾರವಾರ, ಗೋಕರ್ಣ, ಮುರುಡೇಶ್ವರ ಬೀಚ್ಗಳು ಫುಲ್ ರಶ್ ಆಗಿದ್ದಾವೆ. ಕಡಲ ತೀರಗಳಲ್ಲಿ ಪ್ರವಾಸಿಗರ ಮೋಜು ಮಸ್ತಿ. ಬೆಂಗಳೂರಿಂದ ಎಷ್ಟು ಜನ ಹೋಗಿದ್ದಾರೋ ಇಲ್ಲಿ ಗೋಕರ್ಣಕ್ಕೆ, ಇಲ್ಲೆಲ್ಲ ನ್ಯೂ ಇಯರ್ ಸಂಭ್ರಮಾಚರಣೆಯಲ್ಲಿ ಬೀಚ್ನಲ್ಲಿ ಅಲ್ಲೆಲ್ಲೋ ರೂಮ್ ಮಾಡಿ ಸಂಭ್ರಮದಿಂದ ಎಂಜಾಯ್ ಮಾಡೋದಕ್ಕೆ, ಕುಣಿದು ಕುಪ್ಪಳಿಸೋದಕ್ಕೆ ಬೇರೆ ಬೇರೆ ಭಾಗದ ಜನ ಕಡಲ ತೀರಗಳಿಗೆ ಹೋಗ್ತಾರೆ. ಉತ್ತರ ಕನ್ನಡದ ದೃಶ್ಯ ನೋಡಿ. ನಾನೀಗ ಗೋಕರ್ಣದ ಮುಖ್ಯ ಕಡಲ ತೀರದಲ್ಲಿದ್ದೇನೆ. ಗಮನಿಸಬಹುದು ಯಾವ ರೀತಿಯಾಗಿ ಪ್ರವಾಸಿಗರು ಕೂಡ ಈ ಗೋಕರ್ಣ ಕಡಲ ತೀರದಲ್ಲಿ ಎಂಜಾಯ್ ಮಾಡ್ತಿರುವ ದೃಶ್ಯವನ್ನ ಗಮನಿಸಬಹುದಾಗಿದೆ. ಈ ಕಡಲ ತೀರದಲ್ಲಿ ಸಂಬಂಧಪಟ್ಟ ಜಲಸಾಹಸ ಚಟುವಟಿಕೆ ಕೂಡ ನಡೀತಾ ಇರುವುದರಿಂದ ಬಂದಂತ ಪ್ರವಾಸಿಗರು ಕೂಡ ಅದರ ಅನುಭವವನ್ನು ಕೂಡ ಪಡಿತಾ ಇರುವಂತದ್ದು. ಆದರೆ ಪ್ರವಾಸಿಗರು ಸಂಖ್ಯೆ ಜಾಸ್ತಿ ಆಗಿದ್ರಿಂದ 2025ರ ಹಳೆ ವರ್ಷವನ್ನ ಬೀಳ್ಕೊಟ್ಟು 2026ರ ಹೊಸ ವರ್ಷವನ್ನ ಬರಮಾಡಿಕೊಳ್ಳಲು ಉತ್ತರ ಕನ್ನಡ ಜಿಲ್ಲೆಯ ಜನ ಸಿದ್ದರಾಗಿದ್ದಾರೆ. ಇದೀಗ ಕಾರವಾರದ ಕಡಲ ತೀರದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಆಗಮಿಸಿದ್ದಾರೆ. ಗಮನಿಸಬಹುದು ಕಡಲ ತೀರದಲ್ಲಿ ಸಾಕಷ್ಟು ಸಂಖ್ಯೆಯ ಪ್ರವಾಸಿಗರು ಮತ್ತು ಸ್ಥಳೀಯರು ಕೂಡ ಸೇರಿರುವಂತಹದ್ದಲ್ಲದೆ ಕೂಡ ಅದ್ಭುತವಾದ ದೃಶ್ಯವನ್ನು ನೋಡಬಹುದು. 2025ರ ಸೂರ್ಯಾಸ್ತದ ಒಂದು ದೃಶ್ಯ ಕಾರವಾರ ಕಡಲ ತೀರದಲ್ಲಿ ಕಾಣಿಸುತ್ತಿರುವಂತದ್ದು. ಪ್ರತಿದಿನವೂ ಕೂಡ ಸೂರ್ಯ ತನ್ನ ದಿಕ್ಕನ್ನ ಬದಲಾಯಿಸ್ತಾ ಇದೆ. ಆದರೆ ವಿಶೇಷ ಅಂತ ಹೇಳಿದ್ರೆ 2025ರ ಕೊನೆಯ ಸೂರ್ಯಾಸ್ತದ ದೃಶ್ಯ ಇದು. ಕಾರವಾರದ ಬೈತಕೂಲ ಗುಡ್ಡದ ಕೆಳಭಾಗದಿಂದ ಸೂರ್ಯ ತನ್ನ ಒಂದು ದಿಕ್ಕನ್ನು ಕೂಡ ಬದಲಾಯಿಸ್ತಾನೆ ಇಳಿತಾ ಇದ್ದಾನೆ. ಸಮುದ್ರದೊಳಕ್ಕೆ ಇಳಿತಾ ಇರುವಂತದ್ದು ಈ ಒಂದು ಮನಮೋಹಕ ದೃಶ್ಯ 2025ರ ಕೊನೆಯ ಸೂರ್ಯಾಸ್ತವೆಂದು ಇದು ಹೇಳುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ 2025ರ ಹಳೆ ವರ್ಷದಲ್ಲಿ ರಾಜ್ಯದ ಮತ್ತು ನಾಡಿನ ಪ್ರಪಂಚದ ಬೇರೆ ಭಾಗಗಳಲ್ಲಿ ಕೆಲವೊಂದು ಬೆಳವಣಿಗೆಗಳು ಕೂಡ ನಡೆದು ಹೋಗಿದೆ. 2026ರ ಹೊಸ ವರ್ಷವನ್ನ ಬರಮಾಡಿಕೊಳ್ಳಲು ಉತ್ತರ ಕನ್ನಡ ಜಿಲ್ಲೆಗೆ ನಾಡಿನ ವಿವಿಧ ಭಾಗಗಳಿಂದ ಪ್ರವಾಸಿಗರು ಕೂಡ ಆಗಮಿಸಿದ್ದಾರೆ. ಗಮನಿಸಬಹುದು ಇದು ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದ ದೃಶ್ಯ. ಕೇವಲ ಕಾರವಾರ ಮಾತ್ರವಲ್ಲ, ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಆಗಿರಬಹುದು, ಮುರುಡೇಶ್ವರ ಆಗಿರಬಹುದು ಮತ್ತು ಹೊನ್ನಾವರದ ಇಕೋ ಬೀಚ್ ಆಗಿರಬಹುದು, ಎಲ್ಲ ಕಡಲ ತೀರಗಳಲ್ಲೂ ಕೂಡ ಪ್ರವಾಸಿಗರು ಲಕ್ಷಾಂತರ ಸಂಖ್ಯೆಯಲ್ಲಿ ಲಗ್ಗೆ ಇಟ್ಟಿದ್ದಾರೆ. ಅದೇ ರೀತಿ ಕೂಡ ಉತ್ತರ ಕನ್ನಡ ಜಿಲ್ಲೆ ನಿಸರ್ಗ ಸೌಂದರ್ಯವನ್ನು ಸವಿಯುವ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಆಗಮಿಸಿದ್ದಾರೆ. ಹೊಸ ವರ್ಷವನ್ನ ಬರಮಾಡಿಕೊಳ್ಳುವ ಎಲ್ಲ ಸಿದ್ಧತೆಗಳು ಕೂಡ ಅಲ್ಲಲ್ಲಿ ನಡೆದಿದೆ. ಸಂಬಂಧಪಟ್ಟ ಇಲಾಖೆಗಳಿಂದಲೂ ಕೂಡ ಹೊಸ ವರ್ಷದ ಒಂದು ಸಿದ್ಧತೆಯ ಬಗ್ಗೆ ಪರಿಶೀಲನೆ ಕಾರ್ಯ ಕೂಡ ನಡೆದಿದೆ. ಗಮನಿಸಬಹುದು ಎಲ್ಲ ಪ್ರವಾಸಿಗರು ಕೂಡ ಸೂರ್ಯಾಸ್ತದ ಕೊನೆಯ ದೃಶ್ಯವನ್ನ ತಮ್ಮ ತಮ್ಮ ಮೊಬೈಲ್ ಕ್ಯಾಮೆರಾಗಳಲ್ಲಿ ಸೆರೆ ಹಿಡುವ ದೃಶ್ಯ ಈಗ ಕಂಡು ಬರ್ತಾ ಇರುವಂತದ್ದು. ಕಾರವಾರ ಕಡಲ ತೀರದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಸೇರಿರುವಂತದ್ದು. ಯಾಕಂತ ಹೇಳಿದ್ರೆ ಈ ಅಪೂರ್ವವಾದ ದೃಶ್ಯವನ್ನ ಜನ ಕೂಡ ತಮ್ಮ ಮೊಬೈಲ್ಗಳಲ್ಲಿ ಸೆರೆ ಹಿಡಿದಿರುವಂತದ್ದು. ಒಟ್ಟಿನಲ್ಲಿ ಹಳೆ ವರ್ಷವನ್ನ ಬೀಳ್ಕೊಟ್ಟು ಹೊಸ ವರ್ಷವನ್ನು ಬರಮಾಡಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ತುದಿಗಾಲಲ್ಲಿ ನಿಂತಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ನ್ಯೂ ಇಯರ್ ಮೂಡ್ ಜೋರಾಗಿದೆ. ಜಿಲ್ಲೆಯ ಕಡಲ ತೀರಗಳಿಗೆ ಪ್ರವಾಸಿಗರ ದಂಡು ಹರಿದು ಬರುತ್ತೆ. ಕಾರವಾರ, ಗೋಕರ್ಣ, ಮುರುಡೇಶ್ವರ ಬೀಚ್ಗಳು ಫುಲ್ ರಶ್ ಆಗಿದ್ದಾವೆ. ಕಡಲ ತೀರಗಳಲ್ಲಿ ಪ್ರವಾಸಿಗರ ಮೋಜು ಮಸ್ತಿ. ಬೆಂಗಳೂರಿಂದ ಎಷ್ಟು ಜನ ಹೋಗಿದ್ದಾರೋ ಇಲ್ಲಿ ಗೋಕರ್ಣಕ್ಕೆ, ಇಲ್ಲೆಲ್ಲ ನ್ಯೂ ಇಯರ್ ಸಂಭ್ರಮಾಚರಣೆಯಲ್ಲಿ ಬೀಚ್ನಲ್ಲಿ ಅಲ್ಲೆಲ್ಲೋ ರೂಮ್ ಮಾಡಿ ಸಂಭ್ರಮದಿಂದ ಎಂಜಾಯ್ ಮಾಡೋದಕ್ಕೆ, ಕುಣಿದು ಕುಪ್ಪಳಿಸೋದಕ್ಕೆ ಬೇರೆ ಬೇರೆ ಭಾಗದ ಜನ ಕಡಲ ತೀರಗಳಿಗೆ ಹೋಗ್ತಾರೆ. ಉತ್ತರ ಕನ್ನಡದ ದೃಶ್ಯ ನೋಡಿ. ನಾನೀಗ ಗೋಕರ್ಣದ ಮುಖ್ಯ ಕಡಲ ತೀರದಲ್ಲಿದ್ದೇನೆ. ಗಮನಿಸಬಹುದು ಯಾವ ರೀತಿಯಾಗಿ ಪ್ರವಾಸಿಗರು ಕೂಡ ಈ ಗೋಕರ್ಣ ಕಡಲ ತೀರದಲ್ಲಿ ಎಂಜಾಯ್ ಮಾಡ್ತಿರುವ ದೃಶ್ಯವನ್ನ ಗಮನಿಸಬಹುದಾಗಿದೆ. ಈ ಕಡಲ ತೀರದಲ್ಲಿ ಸಂಬಂಧಪಟ್ಟ ಜಲಸಾಹಸ ಚಟುವಟಿಕೆ ಕೂಡ ನಡೀತಾ ಇರುವುದರಿಂದ ಬಂದಂತ ಪ್ರವಾಸಿಗರು ಕೂಡ ಅದರ ಅನುಭವವನ್ನು ಕೂಡ ಪಡಿತಾ ಇರುವಂತದ್ದು. ಆದರೆ ಪ್ರವಾಸಿಗರು ಸಂಖ್ಯೆ ಜಾಸ್ತಿ ಆಗಿದ್ರಿಂದ 2025ರ ಹಳೆ ವರ್ಷವನ್ನ ಬೀಳ್ಕೊಟ್ಟು 2026ರ ಹೊಸ ವರ್ಷವನ್ನ ಬರಮಾಡಿಕೊಳ್ಳಲು ಉತ್ತರ ಕನ್ನಡ ಜಿಲ್ಲೆಯ ಜನ ಸಿದ್ದರಾಗಿದ್ದಾರೆ. ಇದೀಗ ಕಾರವಾರದ ಕಡಲ ತೀರದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಆಗಮಿಸಿದ್ದಾರೆ. ಗಮನಿಸಬಹುದು ಕಡಲ ತೀರದಲ್ಲಿ ಸಾಕಷ್ಟು ಸಂಖ್ಯೆಯ ಪ್ರವಾಸಿಗರು ಮತ್ತು ಸ್ಥಳೀಯರು ಕೂಡ ಸೇರಿರುವಂತಹದ್ದಲ್ಲದೆ ಕೂಡ ಅದ್ಭುತವಾದ ದೃಶ್ಯವನ್ನು ನೋಡಬಹುದು. 2025ರ ಸೂರ್ಯಾಸ್ತದ ಒಂದು ದೃಶ್ಯ ಕಾರವಾರ ಕಡಲ ತೀರದಲ್ಲಿ ಕಾಣಿಸುತ್ತಿರುವಂತದ್ದು. ಪ್ರತಿದಿನವೂ ಕೂಡ ಸೂರ್ಯ ತನ್ನ ದಿಕ್ಕನ್ನ ಬದಲಾಯಿಸ್ತಾ ಇದೆ. ಆದರೆ ವಿಶೇಷ ಅಂತ ಹೇಳಿದ್ರೆ 2025ರ ಕೊನೆಯ ಸೂರ್ಯಾಸ್ತದ ದೃಶ್ಯ ಇದು. ಕಾರವಾರದ
ಬೈತಕೂಲ ಗುಡ್ಡದ ಕೆಳಭಾಗದಿಂದ ಸೂರ್ಯ ತನ್ನ ಒಂದು ದಿಕ್ಕನ್ನು ಕೂಡ ಬದಲಾಯಿಸ್ತಾನೆ ಇಳಿತಾ ಇದ್ದಾನೆ, ಸಮುದ್ರದೊಳಕ್ಕೆ ಇಳಿತಾ ಇರುವಂತದ್ದು. ಈ ಒಂದು ಮನಮೋಹಕ ದೃಶ್ಯ 2025ರ ಕೊನೆಯ ಸೂರ್ಯಾಸ್ತವೆಂದು ಇದು ಹೇಳುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ 2025ರ ಹಳೆ ವರ್ಷದಲ್ಲಿ ರಾಜ್ಯದ ಮತ್ತು ನಾಡಿನ ಪ್ರಪಂಚದ ಬೇರೆ ಭಾಗಗಳಲ್ಲಿ ಕೆಲವೊಂದು ಬೆಳವಣಿಗೆಗಳು ಕೂಡ ನಡೆದು ಹೋಗಿದೆ. 2026ರ ಹೊಸ ವರ್ಷವನ್ನ ಬರಮಾಡಿಕೊಳ್ಳಲು ಉತ್ತರ ಕನ್ನಡ ಜಿಲ್ಲೆಗೆ ನಾಡಿನ ವಿವಿಧ ಭಾಗಗಳಿಂದ ಪ್ರವಾಸಿಗರು ಕೂಡ ಆಗಮಿಸಿದ್ದಾರೆ. ಗಮನಿಸಬಹುದು, ಇದು ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದ ದೃಶ್ಯ. ಕೇವಲ ಕಾರವಾರ ಮಾತ್ರವಲ್ಲ, ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಆಗಿರಬಹುದು, ಮುರುಡೇಶ್ವರ ಆಗಿರಬಹುದು ಮತ್ತು ಹೊನ್ನಾವರದ ಇಕೋ ಬೀಚ್ ಆಗಿರಬಹುದು, ಎಲ್ಲ ಕಡಲ ತೀರಗಳಲ್ಲೂ ಕೂಡ ಪ್ರವಾಸಿಗರು ಲಕ್ಷಾಂತರ ಸಂಖ್ಯೆಯಲ್ಲಿ ಲಗ್ಗೆ ಇಟ್ಟಿದ್ದಾರೆ. ಅದೇ ರೀತಿ ಕೂಡ ಉತ್ತರ ಕನ್ನಡ ಜಿಲ್ಲೆ ನಿಸರ್ಗ ಸೌಂದರ್ಯವನ್ನು ಸವಿಯುವ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಆಗಮಿಸಿದ್ದಾರೆ. ಹೊಸ ವರ್ಷವನ್ನ ಬರಮಾಡಿಕೊಳ್ಳುವ ಎಲ್ಲ ಸಿದ್ಧತೆಗಳು ಕೂಡ ಅಲ್ಲಲ್ಲಿ ನಡೆದಿದೆ. ಸಂಬಂಧಪಟ್ಟ ಇಲಾಖೆಗಳಿಂದಲೂ ಕೂಡ ಹೊಸ ವರ್ಷದ ಒಂದು ಸಿದ್ಧತೆಯ ಬಗ್ಗೆ ಪರಿಶೀಲನಾ ಕಾರ್ಯ ಕೂಡ ನಡೆದಿದೆ. ಗಮನಿಸಬಹುದು, ಎಲ್ಲ ಪ್ರವಾಸಿಗರು ಕೂಡ ಸೂರ್ಯಾಸ್ತದ ಕೊನೆಯ ದೃಶ್ಯವನ್ನ ತಮ್ಮ ತಮ್ಮ ಮೊಬೈಲ್ ಕ್ಯಾಮೆರಾಗಳಲ್ಲಿ ಸೆರೆ ಹಿಡುವ ದೃಶ್ಯ ಈಗ ಕಂಡು ಬರ್ತಾ ಇರುವಂತದ್ದು. ಕಾರವಾರ ಕಡಲ ತೀರದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಸೇರಿರುವಂತದ್ದು. ಯಾಕಂತ ಹೇಳಿದ್ರೆ ಈ ಅಪೂರ್ವವಾದ ದೃಶ್ಯವನ್ನ ಜನ ಕೂಡ ತಮ್ಮ ಮೊಬೈಲ್ಗಳಲ್ಲಿ ಸೆರೆ ಹಿಡಿದಿರುವಂತದ್ದು. ಒಟ್ಟಿನಲ್ಲಿ ಹಳೆ ವರ್ಷವನ್ನ ಬೀಳ್ಕೊಟ್ಟು ಹೊಸ ವರ್ಷವನ್ನು ಬರಮಾಡಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ತುದಿಗಾಲಲ್ಲಿ ನಿಂತಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ನ್ಯೂ ಇಯರ್ ಮೂಡ್ ಜೋರಾಗಿದೆ. ಜಿಲ್ಲೆಯ ಕಡಲ ತೀರಗಳಿಗೆ ಪ್ರವಾಸಿಗರ ದಂಡು ಹರಿದು ಬರುತ್ತೆ. ಕಾರವಾರ, ಗೋಕರ್ಣ, ಮುರುಡೇಶ್ವರ ಬೀಚ್ಗಳು ಫುಲ್ ರಶ್ ಆಗಿದ್ದಾವೆ. ಕಡಲ ತೀರಗಳಲ್ಲಿ ಪ್ರವಾಸಿಗರ ಮೋಜು ಮಸ್ತಿ. ಬೆಂಗಳೂರಿಂದ ಎಷ್ಟು ಜನ ಹೋಗಿದಾರೋ ಇಲ್ಲಿ ಗೋಕರ್ಣಕ್ಕೆ, ಇಲ್ಲೆಲ್ಲ ನ್ಯೂ ಇಯರ್ ಸಂಭ್ರಮಾಚರಣೆಯಲ್ಲಿ ಬೀಚ್ನಲ್ಲಿ ಅಲ್ಲೆಲ್ಲೋ ರೂಮ್ ಮಾಡಿ ಸಂಭ್ರಮದಿಂದ ಎಂಜಾಯ್ ಮಾಡೋದಕ್ಕೆ, ಕುಣಿದು ಕುಪ್ಪಳಿಸೋದಕ್ಕೆ ಬೇರೆ ಬೇರೆ ಭಾಗದ ಜನ ಕಡಲ ತೀರಗಳಿಗೆ ಹೋಗ್ತಾರೆ. ಉತ್ತರ ಕನ್ನಡದ ದೃಶ್ಯ ನೋಡಿ. ನಾನೀಗ ಗೋಕರ್ಣದ ಮುಖ್ಯ ಕಡಲ ತೀರಲಿದ್ದೇನೆ. ಗಮನಿಸಬಹುದು, ಯಾವ ರೀತಿಯಾಗಿ ಪ್ರವಾಸಿಗರು ಕೂಡ ಈ ಗೋಕರ್ಣ ಕಡಲ ತೀರದಲ್ಲಿ ಎಂಜಾಯ್ ಮಾಡ್ತಿರುವ ದೃಶ್ಯವನ್ನ ಗಮನಿಸಬಹುದಾಗಿದೆ. ಈ ಕಡಲ ತೀರದಲ್ಲಿ ಸಂಬಂಧಪಟ್ಟ ಜಲಸಾಹಸ ಚಟುವಟಿಕೆ ಕೂಡ ನಡೀತಾ ಇರುವುದರಿಂದ ಬಂದಂತ ಪ್ರವಾಸಿಗರು ಕೂಡ ಅದರ ಅನುಭವವನ್ನು ಕೂಡ ಪಡಿತಾ ಇರುವಂತದ್ದು. ಆದರೆ ಪ್ರವಾಸಿಗರು ಸಂಖ್ಯೆ ಜಾಸ್ತಿ ಆಗಿದ್ರಿಂದ 2025ರ ಹಳೆ ವರ್ಷವನ್ನ ಬೀಳ್ಕೊಟ್ಟು 2026ರ ಹೊಸ ವರ್ಷವನ್ನ ಬರಮಾಡಿಕೊಳ್ಳಲು ಉತ್ತರ ಕನ್ನಡ ಜಿಲ್ಲೆಯ ಜನ ಸಿದ್ದರಾಗಿದ್ದಾರೆ. ಇದೀಗ ಕಾರವಾರದ ಕಡಲ ತೀರದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಆಗಮಿಸಿದ್ದಾರೆ. ಗಮನಿಸಬಹುದು, ಕಡಲ ತೀರದಲ್ಲಿ ಸಾಕಷ್ಟು ಸಂಖ್ಯೆಯ ಪ್ರವಾಸಿಗರು ಮತ್ತು ಸ್ಥಳೀಯರು ಕೂಡ ಸೇರಿರುವಂತದ್ದು. ಅಲ್ಲದೆ ಕೂಡ ಅದ್ಭುತವಾದ ಒಂದು ದೃಶ್ಯವನ್ನು ನೋಡಬಹುದು. 2025ರ ಸೂರ್ಯಾಸ್ತದ ಒಂದು ದೃಶ್ಯ ಕಾರವಾರ ಕಡಲ ತೀರದಲ್ಲಿ ಕಾಣಿಸುತ್ತಿರುವಂತದ್ದು. ಪ್ರತಿದಿನವೂ ಕೂಡ ಸೂರ್ಯ ತನ್ನ ದಿಕ್ಕನ್ನ ಬದಲಾಯಿಸ್ತಾ ಇದೆ. ಆದರೆ ವಿಶೇಷ ಅಂತ ಹೇಳಿದ್ರೆ 2025ರ ಕೊನೆಯ ಸೂರ್ಯಾಸ್ತದ ದೃಶ್ಯ ಇದು. ಕಾರವಾರದ ಬೈತಕೂಲ ಗುಡ್ಡದ ಕೆಳಭಾಗದಿಂದ ಸೂರ್ಯ ತನ್ನ ಒಂದು ದಿಕ್ಕನ್ನು ಕೂಡ ಬದಲಾಯಿಸ್ತಾನೆ ಇಳಿತಾ ಇದ್ದಾನೆ, ಸಮುದ್ರದೊಳಕ್ಕೆ ಇಳಿತಾ ಇರುವಂತದ್ದು. ಈ ಒಂದು ಮನಮೋಹಕ ದೃಶ್ಯ 2025ರ ಕೊನೆಯ ಸೂರ್ಯಾಸ್ತವೆಂದು ಇದು ಹೇಳುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ 2025ರ ಹಳೆ ವರ್ಷದಲ್ಲಿ ರಾಜ್ಯದ ಮತ್ತು ನಾಡಿನ ಪ್ರಪಂಚದ ಬೇರೆ ಭಾಗಗಳಲ್ಲಿ ಕೆಲವೊಂದು ಬೆಳವಣಿಗೆಗಳು ಕೂಡ ನಡೆದು ಹೋಗಿದೆ. 2026ರ ಹೊಸ ವರ್ಷವನ್ನ ಬರಮಾಡಿಕೊಳ್ಳಲು ಉತ್ತರ ಕನ್ನಡ ಜಿಲ್ಲೆಗೆ ನಾಡಿನ ವಿವಿಧ ಭಾಗಗಳಿಂದ ಪ್ರವಾಸಿಗರು ಕೂಡ ಆಗಮಿಸಿದ್ದಾರೆ. ಗಮನಿಸಬಹುದು, ಇದು ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದ ದೃಶ್ಯ. ಕೇವಲ ಕಾರವಾರ ಮಾತ್ರವಲ್ಲ, ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಆಗಿರಬಹುದು, ಮುರುಡೇಶ್ವರ ಆಗಿರಬಹುದು ಮತ್ತು ಹೊನ್ನಾವರದ ಇಕೋ ಬೀಚ್ ಆಗಿರಬಹುದು, ಎಲ್ಲ ಕಡಲ ತೀರಗಳಲ್ಲೂ ಕೂಡ ಪ್ರವಾಸಿಗರು ಲಕ್ಷಾಂತರ ಸಂಖ್ಯೆಯಲ್ಲಿ ಲಗ್ಗೆ ಇಟ್ಟಿದ್ದಾರೆ. ಅದೇ ರೀತಿ ಕೂಡ ಉತ್ತರ ಕನ್ನಡ ಜಿಲ್ಲೆ ನಿಸರ್ಗ ಸೌಂದರ್ಯವನ್ನು ಸವಿಯುವ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಆಗಮಿಸಿದ್ದಾರೆ. ಹೊಸ ವರ್ಷವನ್ನ ಬರಮಾಡಿಕೊಳ್ಳುವ ಎಲ್ಲ ಸಿದ್ಧತೆಗಳು ಕೂಡ ಅಲ್ಲಲ್ಲಿ ನಡೆದಿದೆ. ಸಂಬಂಧಪಟ್ಟ ಇಲಾಖೆಗಳಿಂದಲೂ ಕೂಡ ಹೊಸ ವರ್ಷದ ಒಂದು ಸಿದ್ಧತೆಯ ಬಗ್ಗೆ ಪರಿಶೀಲನಾ ಕಾರ್ಯ ಕೂಡ ನಡೆದಿದೆ. ಗಮನಿಸಬಹುದು, ಎಲ್ಲ ಪ್ರವಾಸಿಗರು ಕೂಡ ಸೂರ್ಯಾಸ್ತದ ಕೊನೆಯ ದೃಶ್ಯವನ್ನ ತಮ್ಮ ತಮ್ಮ ಮೊಬೈಲ್ ಕ್ಯಾಮೆರಾಗಳಲ್ಲಿ ಸೆರೆ ಹಿಡುವ ದೃಶ್ಯ ಈಗ ಕಂಡು ಬರ್ತಾ ಇರುವಂತದ್ದು.
ಕಾರವಾರ ಕಡಲ ತೀರದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಸೇರಿರುವಂತದ್ದು. ಯಾಕಂತ ಹೇಳಿದ್ರೆ ಈ ಅಪೂರ್ವವಾದ ದೃಶ್ಯವನ್ನ ಜನ ಕೂಡ ತಮ್ಮ ಮೊಬೈಲ್ಗಳಲ್ಲಿ ಸೆರೆ ಹಿಡಿದಿರುವಂತದ್ದು. ಒಟ್ಟಿನಲ್ಲಿ ಹಳೆ ವರ್ಷವನ್ನ ಬೀಳ್ಕೊಟ್ಟು ಹೊಸ ವರ್ಷವನ್ನು ಬರಮಾಡಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ತುದಿಗಾಲಲ್ಲಿ ನಿಂತಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.